ಇಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿಯವರು ಚಳ್ಳಕೆರೆ ತಾಲೂಕಿನ ಚೌಳೂರು ಗೇಟ್ನಲ್ಲಿ ನಡೆದ ಅಡಿಕೆ ಬೇಸಾಯ ಮತ್ತು ಅಂತರ್ ಬೆಳೆಗಳ ಕುರಿತು ವಿಚಾರ ಸಂಕಿರಣ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ತೋಟಗಾರಿಕೆ ಇಲಾಖೆ ಚಳ್ಳಕೆರೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ, ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಬ್ಬೂರು, ಹಿರಿಯೂರು ಕೃಷಿ ತಂತ್ರಜ್ಞರ ಸಂಸ್ಥೆ ಇವರ ಸಹಯೋಗದಲ್ಲಿ ಚಳ್ಳಕೆರೆ ತಾಲೂಕಿನ ಚೌಳೂರು ಗೇಟ್ನಲ್ಲಿ ನಡೆದ ಅಡಿಕೆ ಬೇಸಾಯ ಮತ್ತು ಅಂತರ್ ಬೆಳೆಗಳ ಕುರಿತು ನಡೆದ ವಿಚಾರ ಸಂಕಿರಣ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. 40,000 ಎಕರೆ ಜಾಸ್ತಿ ಆಗಿದೆ. ಒಂದ್ ಕಡೆಗೆ ಸಂತೋಷ, ಒಂದ್ ಕಡೆಗೆ ಆತಂಕ. ಬಹುಶಃ ರೈತರಿಗೆ ನನಗೆ ಆತಂಕ ಆಗಿದೆ. ಯಾಕಂದ್ರೆ ಒಂದ್ ಕಡೆಗೆ ನಾವು ಎಲ್ಲೊಂದ್ ಕಡೆಗೆ ಸಂಭ್ರಮ ಪಟ್ರೆ ಅದಕ್ಕೆ ಅನುಕೂಲವಾಗಿ ಪೂರಕವಾಗಿ ಅದು ಬೆಳೆಸೋದು ಏನಿದೆಯಲ್ಲ, ಬೆಳೆದ ನಂತರ, ಯಾಕಂದ್ರೆ ನಾವಿನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೀವಿ. ಮೊದಲನೇ ವರ್ಷ 3ನೇ ವರ್ಷದಲ್ಲೇ ನಾವು ಬರಗಾಲ ಕಂಡ್ವಿ. ಬರಗಾಲ ಅಂದ್ರೆ ಮಳೆ ಇದ್ರೆ ನೀರು, ಡ್ಯಾಮ್ ಇಂದ ನದಿಗೆ ನೀರು. ಆ ಸಂದರ್ಭ ನಮ್ಮ ರೈತರು ಮನಗಾಡಬೇಕಾಗತ್ತೆ. ಏನು ಆಗಲ್ಲ ಅನ್ನೋದಕ್ಕಿಂತ ಏನು ಆಗಬಾರ್ದು ಅಂತ ನಾವು ಮಾಡ್ತೀವಿ. ಪ್ರತಿಯೊಂದನ್ನು ಕೂಡ ಏನು ಆಗಲ್ಲ ಅಂತ ತಿಳಿದು ನಾವು ಬಣ್ಣದಾನ ಮಾಡೋದಕ್ಕಿಂತ ಏನು ಆಗಬಾರ್ದು, ಅದಕ್ಕೆ ಬೇಕಾದ ಈಗಾಗಲೇ ಅದಕ್ಕೆ ಪೂರಕವಾಗಿ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅಡಿಕೆಯಲ್ಲಿ ಬಹಳಷ್ಟು ಬೆಳೆದಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ತಮ್ಮ ಹೆಸರು ನಾಗರಾಜ್ ಅವರು ಏನಾಗಿದೆ? ಓಕೆ, ಕಾರ್ಯಕ್ರಮ ಮುಖ್ಯಸ್ಥರು. ಈಗ ಅವ್ರು ಹೇಳಿದಂತೆ ಬಹುಶಃ ಚಿತ್ರದುರ್ಗ ಜಿಲ್ಲೆಯಲ್ಲಿ 2.5 ಪಟ್ಟು 3 ಪಟ್ಟು ಜಾಸ್ತಿ ಆಗಿದೆ. ನಮ್ಮ ಪಶ್ಚಿಮ ಭಾಗದಲ್ಲಿ ಸುಮಾರು 6-7 ಪಟ್ಟು ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ನಮ್ಮ ರೈತರು ಯೋಚನೆ ಮಾಡಬೇಕು. ಇವೆಲ್ಲ ಗೊತ್ತಿರ್ಬೋದು. ಮಲೆನಾಡಿನ ಜನರು ನಮಗೆ ಅಡಿಕೆ ಬೆಳೆಗೆ ನಾವು ಬೆಳಗಾವಿ ಅಧಿವೇಶನದಲ್ಲಿ, ಬೆಂಗಳೂರು ಅಧಿವೇಶನದಲ್ಲಿ ನಾವೆಲ್ಲ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಏನು ಈಗಿರ್ತಕ್ಕಂಥ ಮಲೆನಾಡು ಪ್ರದೇಶಕ್ಕೆ ರೈತರಿಗೆ ಆ ಸಬ್ಸಿಡಿ ಮತ್ತೆ ಬೇರೆ ಏನು ಸಹಾಯಧನ ಇತ್ತು ಅದನ್ನ ಮಲೆನಾಡು ಪ್ರದೇಶ ಈಗಿರ್ತಕ್ಕಂಥ ಕಷ್ಟ ಮಾಡಿ ಹೊಸದಾಗಿ ಬೆಳೆಯೋದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ಟಿದ್ದಾರೆ. ಹೌದಿಲ್ರಿ? ಕರೆಕ್ಟಾ? ಯಾಕೆ ಗೊತ್ತಾ, ನಾನು ಕ್ವಶನ್ ಹಾಕಿದ್ದೀನಿ. ಅಡಿಕೆ ಬೇರೆ ಬೆಳೆಗಳಿಗೆಲ್ಲ ಸಹಾಯಧನ ಇದೆ, ಅಡಿಕೆಗಿಲ್ಲ. ಕಾರಣ ಇಷ್ಟನೇ, ಈ ಭಾಗದಲ್ಲಿ ಇದು ಪೂರ್ವವಾಗಿಲ್ಲ. ಚಿತ್ರದುರ್ಗ ಜಿಲ್ಲೆ ಮತ್ತು ಬೇರೆ ಬಯಲು ಸೀಮೆಗಳಲ್ಲಿ ಅಡಿಕೆ ಹಾಕಬಾರ್ದು. ನಮ್ಮ ವಾದ ಇಲ್ಲ, ನೀವೆಲ್ಲ ಮಲೆನಾಡಿನವರು ಅಡಿಕೆನ ಬೆಳೀತಾ ಇದ್ರೆ ಇಷ್ಟು ದಿವಸ ಇತ್ತು, ನಮಗೆ ಈಗ ನೀರು ಬಂದಿದೆ, ನಮ್ಮ ಭಾಗಕ್ಕೂ ಕೊಡಿ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಯ್ತು.